ನಮಗೊಂದು ಟ್ವೀಟ್ ಮಾಡಿಕೊಡಿ ಅಂತ ಹೇಳ್ತಾ ಇದ್ದಾರೆ. ಯಾವ ಟ್ವೀಟು? ಕೇರಳದ CMಗೆ ದುಂಬಾಲು ಬಿದ್ದಿದೆ BJP. ಈಗ ನಮಗೊಂದು ಟ್ವೀಟ್ ಮಾಡಿಕೊಡಿ. ಏನು ಟ್ವೀಟು ಗೊತ್ತಿಲ್ಲ ಈಗಂತ ಕೇಳ್ಕೊಳ್ತಾ ಇದ್ದಾರಂತೆ. ಕೇರಳದ CM ಪಿಣರಾಯಿ ಏನಿದ್ದಾರೆ, ಪಿಣರಾಯಿ ವಿಜಯನ್ ಪತ್ರವನ್ನು ಬರೆದಿದ್ದಾರೆ ಅವರಿಗೆ, ಮಂಡ್ಯ BJP ಕಾರ್ಯಕರ್ತರೆಲ್ಲರೂ ಕೂಡ. ಪಿಣರಾಯಿ ವಿಜಯ್ ಪತ್ರ ಬರೆಯುವಂಥ ಮೂಲಕ ವಿನೂತನ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಕೋಗಿಲು ಅಕ್ರಮ ಏನಿದೆ, ಶೆಡ್ಗಳನ್ನು ತೆರವು ಮಾಡಿದಂತಹ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಾಗೂ ಆ ನಂತರ ಆದಂತಹ ಬೆಳವಣಿಗೆಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕದ ಇತರ ಬಡವರ ಬಗ್ಗೆಯೂ ಕೂಡ ಟ್ವೀಟ್ ಮಾಡಿ. ನೀವು ಬರೀ ಅದನ್ನು ಮಾತ್ರ ಯಾಕೆ ಟ್ವೀಟ್ ಮಾಡ್ತಾ ಇದ್ದಾರೆ, ನಮಗೂ ಕೂಡ ಒಂದು ಟ್ವೀಟ್ ಮಾಡಿ ಅಂತ ಅದಕ್ಕೋಸ್ಕರ ಕೇಳ್ತಾ ಇದ್ದಾರೆ. ಕೇರಳದ CMಗೆ BJP ಕಾರ್ಯಕರ್ತರು ಈ ರೀತಿಯಾಗಿ ಆಗ್ರಹವನ್ನು ಮಾಡ್ತಾ ಇದ್ದಾರೆ. ನೀವು ಟ್ವೀಟ್ ಮಾಡಿದರೆ ನಮ್ಮ CM DCM ತಕ್ಷಣ ಕ್ರಮವನ್ನು ತೆಗೆದುಕೊಳ್ತಾ ಇದ್ದಾರೆ ಅಂತ ಹೇಳಿ ವ್ಯಂಗ್ಯ ಕೂಡ ಮಾಡಿದ್ದಾರೆ. ನಮ್ಮ ಜಿಲ್ಲೆ ಹಾಗೂ ರಾಜ್ಯದಲ್ಲಿ ಸಾಕಷ್ಟು ಬಡವರಿದ್ದಾರೆ, ದಯವಿಟ್ಟು ನೀವು ಒಂದು ಟ್ವೀಟನ್ನು ಮಾಡಿಬಿಡಿ ನಮಗೆ ಅಂತ ಹೇಳಿ ಮನವಿ ಮಾಡ್ತಾ ಇದ್ದಾರೆ, ಟೀಕೆ ಮಾಡ್ತಾ ಇದ್ದಾರೆ. ನೀವು ಟ್ವೀಟ್ ಮಾಡಿದರೆ ನಮ್ಮ ಸಿದ್ದರಾಮಯ್ಯ, ನಮ್ಮ DCM DK ಶಿವಕುಮಾರ್ ಅವರು ಮನೆ ಕೊಡುತ್ತಾರೆ. ಇದು ಮಂಡ್ಯ BJP ಕಾರ್ಯಕರ್ತರು ಹೇಳಿರುವಂಥದ್ದು, ಪತ್ರದಲ್ಲಿ ಉಲ್ಲೇಖ ಮಾಡಿರುವಂಥದ್ದು. ಕೇರಳದ ಮುಖ್ಯಮಂತ್ರಿ ಆಗಿರುವಂತಹ ಪಿಣರಾಯಿ ವಿಜಯನ್ ಅವರಿಗೆ ಪತ್ರವನ್ನು ಬರೆದು ಮನವಿ ಮಾಡಿದ್ದಾರೆ. ನೋಡಿ, ಅವರು ಒಂದು ರೀತಿಯಲ್ಲಿ ವ್ಯಂಗ್ಯವಾಗಿ ಹೇಳ್ತಾ ಇರುವಂಥದ್ದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಯಾಕಂತಂದರೆ ನಮ್ಮ ಕರ್ನಾಟಕದವರು, ಇಲ್ಲಿ ಅಧಿಕಾರದಲ್ಲಿರುವಂತಹ ಕಾಂಗ್ರೆಸ್ ನಾಯಕರು, ಅದರಲ್ಲಿ ಮುಖ್ಯವಾಗಿ CM ಸಿದ್ದರಾಮಯ್ಯ ಅವರು, DCM DK ಶಿವಕುಮಾರ್ ಅವರು, ನೀವು ಮಾಡಿದಂತಹ ಒಂದೇ ಒಂದು ಟ್ವೀಟ್ಗೆ ಅವರು ಕೋಗಿಲು ಬಡಾವಣೆಯಲ್ಲಿ ಮನೆ ಕಳೆದುಕೊಂಡವರಿಗೆ ಮನೆಯನ್ನು ಕೊಡೋಕೆ ನಿರ್ಧಾರ ಮಾಡಿದರು. ಇಷ್ಟು ರೀತಿಯಾಗಿ, ಇಷ್ಟು ಕ್ವಿಕ್ಕಾಗಿ ಅವರು ಆ್ಯಕ್ಷನನ್ನು ತೆಗೆದುಕೊಳ್ತಾರೆ. ನಿಮ್ಮ ಟ್ವೀಟ್ಗೆ ಅಷ್ಟೊಂದು ಶಕ್ತಿ ಇದೆ ಅನ್ನೋದಾದರೆ ನಮ್ಮ ಬಗ್ಗೆಯೂ ಕೂಡ ನೀವು ಒಂದು ಟ್ವೀಟ್ ಮಾಡಿ ಸ್ವಾಮಿ, ನಾವು ನಿಮ್ಮಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೀವಿ. ಯಾಕಂದರೆ ನೀವು ಟ್ವೀಟ್ ಮಾಡಿದ್ರೆ ಅವ್ರು ಬೇಗ ಕೆಲಸ ಮಾಡಿಕೊಡ್ತಾರೆ, ಪೆಂಡಿಂಗ್ ಇರೋಂಥವು, ಅಥವಾ ನಮಗೆ ಮನೆಯನ್ನು ಕೊಡ್ತಾರೆ. ನಮ್ಮ ಸಿದ್ದರಾಮಯ್ಯ ಅವರು, DK ಶಿವಕುಮಾರ್ ಅವರು ಎಚ್ಚೆತ್ತುಕೊಳ್ತಾರೆ. ಹೀಗಾಗಿ ನಮಗೋಸ್ಕರ ಕೂಡ ನೀವು ಒಂದು ಟ್ವೀಟ್ ಮಾಡಿ ಅಂತ ಮಂಡ್ಯದ ಕಾರ್ಯಕರ್ತರು ಪತ್ರವನ್ನು ಬರೆದಿದ್ದಾರಂತೆ BJP ಅವರು. ಇಲ್ಲಾಂದ್ರೆ ಅವರು ಎಚ್ಚೆತ್ತುಕೊಳ್ಳೋದಿಲ್ಲ, ಸಾಕಷ್ಟು ಕೆಲಸಗಳು ಪೆಂಡಿಂಗ್ ಇದೆ, ನೀವು ಟ್ವೀಟ್ ಮಾಡಿದ್ದಕ್ಕೆ ಅವ್ರಿಗೆ ಕೊಡ್ತಾ ಇದ್ದಾರೆ. ಇಷ್ಟು ಈಸಿಯಾಗಿ ಕೆಲಸ ಆಗ್ತಾ ಇದೆ ಅಂತಂದರೆ ನೀವು ಪದೇ ಪದೇ ಟ್ವೀಟ್ ಮಾಡಿ. ಕರ್ನಾಟಕದಲ್ಲಿ ಸಾಕಷ್ಟು ಬಡ ಜನರಿದ್ದಾರೆ, ನಿರಾಶ್ರಿತರಿದ್ದಾರೆ, ಅಂಥವ್ರಿಗೆಲ್ಲ ಸಹಾಯ ಆಗುತ್ತೆ ನಿಮ್ಮ ಒಂದು ಟ್ವೀಟ್ನಿಂದ. ದಯಮಾಡಿ ನೀವು ನಮಗೋಸ್ಕರ ಕೂಡ ಒಂದು ಟ್ವೀಟನ್ನು ಮಾಡಿ ಅಂತ ಹೇಳಿ ಕೇಳ್ಕೊಳ್ತಾ ಇದ್ದಾರೆ ಪಿಣರಾಯಿ ಅವರಿಗೆ. ಕರ್ನಾಟಕದ ಮುಖ್ಯಮಂತ್ರಿ ಕೇರಳದ ಮುಖ್ಯಮಂತ್ರಿಯ ಮಾತನ್ನು ಕೇಳ್ತಾರೆ, ಅವರ ಒಂದು ಟ್ವೀಟ್ಗೆ ಸ್ಪಂದಿಸ್ತಾರೆ, ತುಂಬ ಕ್ವಿಕ್ಕಾಗಿ ಕೆಲಸವನ್ನು ಮಾಡ್ತಾರೆ, ಆದೇಶವನ್ನು ಹೊರಡಿಸ್ತಾರೆ ಅನ್ನೋದಾದರೆ ಎಲ್ಲಿಗೋಗ್ತಾ ಇದೆ ಆಡಳಿತ? ಕೇರಳ ಸರ್ಕಾರದ ಮಾತನ್ನು ಕರ್ನಾಟಕ ಸರ್ಕಾರ ಕೇಳ್ತಾ ಇದೆಯಾ, ಅಥವಾ ಹೊಂದಾಣಿಕೆಯ ರಾಜಕಾರಣ ಇದೆಯಾ, ಬೇರೆ ಯಾವ ಉದ್ದೇಶ ಇರಬಹುದು ಇದರಲ್ಲಿ? ಈ ರೀತಿಯಾದಂತಹ ಪ್ರಶ್ನೆಗಳಿದೆ. ಮತ್ತು ಇವರು ಮಾಡಿರುವಂತಹ ಒಂದು ವ್ಯಂಗ್ಯದಲ್ಲಿ ನಾನಾ ಅರ್ಥಗಳು ಕೂಡ ಬರುತ್ತೆ. ಕೇರಳದವ್ರ ಮಾತು ಕೇಳ್ತೀರಿ ನೀವು, ನಮ್ಮವ್ರ ಮಾತು ಕೇಳ್ತಾ ಇಲ್ಲ. ಯಾರೋ ವಲಸಿಗರಿಗೆ ನೀವು ಜಾಗವನ್ನು ಕೊಡ್ತೀರಿ, ಮನೆಯನ್ನು ಕೊಡೋಕೆ ಆದೇಶವನ್ನು ಹೊರಡಿಸ್ತೀರಿ, ನಮ್ಮ ಕರ್ನಾಟಕದವ್ರಿಗೆ ಕೊಡೋಕೆ ಮುಂದಾಗ್ತಾ ಇಲ್ಲ. ಬರೀ ಕೋಗಿಲು ಏನಿದೆ ಅಲ್ಲಿ ಮನೆ ಕಳೆದುಕೊಂಡವ್ರಿಗೆ ನೀವು ಇಷ್ಟು ಬೇಗ ಕೊಡ್ತೀರಿ ಅನ್ನೋದಾದರೆ, ಕರ್ನಾಟಕ ರಾಜ್ಯದಲ್ಲಿ ಎಷ್ಟೋ ಜನ ಮನೆ ಇಲ್ಲದೇ ಇದ್ದಾರೆ, ಎಷ್ಟೋ ಜನಕ್ಕೆ ಮನೆ ಮಂಜೂರಾದರೂ ಕೂಡ ಅವರಿಗೆ ಅದನ್ನು ಕಟ್ಸ್ಕೊಳ್ಳೋಕ್ಕೆ ದುಡ್ಡಿಲ್ಲ, ಅಷ್ಟು ಕಷ್ಟದಲ್ಲಿದ್ದಾರೆ. ಇನ್ನೊಂದು ಕಡೆ ಮಳೆ ಬಂದು ಮನೆಗಳು ಎಲ್ಲ ಬಿದ್ದು ಹೋಗಿದೆ, ಮಳೆ ಬಂದು ಬೆಳೆಗಳು ಹಾನಿಯಾಗಿ ರೈತ ಸಾಲವನ್ನು ಮಾಡಿಕೊಂಡು ಎಲ್ಲವನ್ನೂ ಮಾರಿಕೊಂಡು ಬರಿಗೈಯಾಗಿದ್ದಾನೆ. ಇನ್ನೊಂದು ಕಡೆ ಆತ್ಮಹತ್ಯೆಯನ್ನು ಮಾಡ್ಕೊಳ್ತಾ ಇದ್ದಾನೆ, ಅವರು ಬೆಳೆದಂಥ ಬೆಳೆಗಳಿಗೆ ಸರಿಯಾದ ರೀತಿಯಲ್ಲಿ ಬೆಲೆ ಇಲ್ಲ. ಇಷ್ಟೆಲ್ಲ ಸಮಸ್ಯೆ ಇದೆ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಆದರೆ ಇವರು ತಲೆ ಕೆಡಿಸ್ಕೊಂಡಿದ್ದು ನೀವು ಮಾಡಿರುವಂಥ ಒಂದೇ ಒಂದು ಟ್ವೀಟ್ಗೆ. ಹಾಗಾದರೆ ನೀವು ನಮಗೋಸ್ಕರ ಕೂಡ ಒಂದು ಟ್ವೀಟ್ ಮಾಡಿ ಅಂತ ಹೇಳಿ ಕೇಳ್ಕೊಳ್ತಾ ಇದ್ದಾರೆ BJP ಅವರು, ವ್ಯಂಗ್ಯ ಮಾಡ್ತಾ ಇದ್ದಾರೆ. ನಮ್ಮ ಸಿದ್ದರಾಮಯ್ಯ, DK ಶಿವಕುಮಾರ್ ಇಬ್ಬರು ಕೂಡ ನೀವು ಮಾತು ಕೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ನೀವು ನಮಗೋಸ್ಕರ ಒಂದು ಟ್ವೀಟ್ ಮಾಡಿದ್ರೆ ತುಂಬ ಉಪಕಾರ ಆಗುತ್ತೆ, ತುಂಬ ಸಹಾಯ ಮಾಡಿದಂತಾಗುತ್ತೆ ಸ್ವಾಮಿ ಅಂತ ಹೇಳಿ ಕೇರಳ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಮಾಡಿದ್ದಾರೆ, ಪತ್ರವನ್ನು ಬರೆದಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.